ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 32ನೇ ಕಂತಿನ ಹಣದ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಈಗ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಬೆಳಗ್ಗೆ ಇಷ್ಟು ಗಂಟೆಗೆ ಬಿಡುಗಡೆ ಆಗಿದೆ, ಸಂಜೆ ಇಷ್ಟು ಗಂಟೆಗೆ ಬಂದಿದೆ, ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ಬಿಡುಗಡೆ ಹಂತಕ್ಕೂ ಕೂಡ ಬಂದಿರೋದ್ರಿಂದ ಏನಾದರೂ ಬಿಡುಗಡೆ ಆಗಿದೆ ಯಾವುದಾದ್ರೂ ಜಿಲ್ಲೆಗಳಿಗೆ ಜಮಾ ಆಗ್ತಿದೆಯಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಬರೀ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಮಾತ್ರ ತಿಳಿಸ್ತೀರಾ, ಪಿಂಚಣಿ ಹಣನೇ ನಮ್ಗೆ ಇನ್ನೂ ಬಂದಿಲ್ಲ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಪಿಂಚಣಿ ಹಣದ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 32ನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳ್ಕೊಂಬಿಡೋಣ. ನಿನ್ನೆಯಿಂದ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಹಣ ಬಂತು, ಇವತ್ತು ಬಂತು, 32ನೇ ಕಂತಿನ ಹಣ ಈಗ ಜಮಾ ಆಯಿತು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟು ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ 32ನೇ ಕಂತಿನ ಹಣ. ಬಟ್ 100% ಎಲ್ಲ ಫಲಾನುಭವಿಗಳಿಗೂ ಬಂದಿಲ್ಲ. ಬಿಡುಗಡೆ ಎಲ್ಲ ಜಿಲ್ಲೆಗಾಗಿದ್ರು ಎಲ್ಲ ಜಿಲ್ಲೆನಲ್ಲೂ 100% ಫಲಾನುಭವಿಗಳಿಗೆ ಬಂದಿಲ್ಲ. ಒಂದು 60% ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನು ಒಂದು 35 to 40% ಅಷ್ಟು ಜನಗಳಿಗೆ ಪೆಂಡಿಂಗ್ ಇದೆ. ಬಟ್ ಏನಪ್ಪ ಅಂತಂದರೆ ಬಿಡುಗಡೆ ಆದಾಗಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಪ್ರತಿದಿನವೂ ಹಣ ಬರ್ತಾ ಇದೆ, ಯಾವತ್ತೂ ಸ್ಟಾಪ್ ಆಗಿಲ್ಲ, ಬರ್ತಾ ಇದೆ. ಬಟ್ ಸ್ವಲ್ಪ ಜನಕ್ಕೆ ಬರ್ತಾ ಇದೆ, ಅಂದರೆ ಕಡಿಮೆ ಪರ್ಸೆಂಟಲ್ಲಿ. ಒಂದಿನ ಒಂದು 4%, ಒಂದಿನ ಒಂದು 5%, ಒಂದಿನ ಒಂದು 2%. ಸೊ ಈ ರೀತಿ ಬರ್ತಾ ಇದೆ. ಬಟ್ ನಲ್ಲಿ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಯಾವ ಒಂದಿನವೂ ಸ್ಟಾಪ್ ಆಗಿಲ್ಲ, ಪ್ರತಿದಿನವೂ ಕೂಡ ಬರ್ತಾ ಇದೆ. ಇವತ್ತು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮ್ಗೆ ಇವತ್ತು ಬಂತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವೆಯ್ಟ್ ಮಾಡಿ, ಇನ್ನೊಂದು ವಾರ, ಇನ್ನೊಂದು 8-10 ದಿನದಲ್ಲಿ ಬಹುಶಃ ಎಲ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅನಿಸುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತಂದ್ರೂ 33ನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ನಿಮಗೆ 32ನೇ ಕಂತಿನ ಹಣ ಕೂಡ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ 32ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪ್ಲೀಸ್ ಕಮೆಂಟ್ ಮಾಡಿ, ಯಾಕಂತಂದರೆ ಎಷ್ಟು ಜನಕ್ಕೆ ಬಂದಿದೆ ಇಲ್ಲೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಲ್ಲಿ ಅದ್ರ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬಂದಿಲ್ಲ, ಎಷ್ಟು % ಜನಗಳಿಗೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈಗ ಇನ್ನೊಂದು ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ. ಬಟ್ ಯಾವ ಒಂದು ಜಿಲ್ಲೆಗೂ ಕೂಡ 100% ಫಲಾನುಭವಿಗಳಿಗೆ ಕ್ಲಿಯರ್ ಆಗಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಸೊ ಅದಕ್ಕೆ ಹೇಳಿದ್ದು, ನಾನು ಎಲ್ಲರೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ? ತುಂಬಾ ಹೆಲ್ಪ್ ಆಗುತ್ತೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ, ಯಾಕಂದರೆ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಅದರಲ್ಲಿ 50-50 ಮಾಡಿದಾಗ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲೇನೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಿಷ್ಟು 32ನೇ ಕಂತಿನ ಹಣದ ಬಗ್ಗೆ ಆಯಿತು. ಜೊತೆಗೆ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚಾನಲ್ಗಳಲ್ಲಿ ಆಲ್ರೆಡಿ ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ಬಿಡುಗಡೆ ಹಂತಕ್ಕೇನೋ ಬಂದಿದೆ ಅಲ್ವಾ 33ನೇ ಕಂತಿನ ಹಣ. ಸೊ ಹಾಗಾಗಿ ಕೆಲವರಿಗೆ ಅನ್ನಿಸ್ಬೋದು ಆಲ್ರೆಡಿ 33 ಕೂಡ ರಿಲೀಸ್ ಆಗೋಗಿದೆ, ನಮಗಿನ್ನೂ 32 ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲಿಲ್ಲ, ಬಿಡುಗಡೆ ಹಂತಕ್ಕೆ ಬಂದಿದೆ ಆಲ್ರೆಡಿ 33ನೇ ಕಂತಿನ ಹಣ. DBTನಲ್ಲೂ ಶೋ ಆಗ್ತಾ ಇದೆ. ಬಟ್ ಇನ್ನೊಂದಂದರೆ ಎಲ್ಲರ DBTನಲ್ಲೂ ಶೋ ಆಗ್ತಾ ಇಲ್ಲ. ಫಸ್ಟ್ ಎಲ್ಲ ಏನಾಗ್ತಿತ್ತು ಅಂದರೆ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುವಾಗ ಎಲ್ರಿಗೂ ಒಂದೇ ಸರಿ ಹಾಕ್ತಾಯಿದ್ರು, ಅವಾಗ ಶೋ ಆಗ್ತಾಯಿತ್ತು. ಬಟ್ ಈಗ ತಾಲೂಕು ಪಂಚಾಯತಿ ಮುಖಾಂತರ ಬರೋದ್ರಿಂದ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮುಖಾಂತರ ಬರೋದ್ರಿಂದ ಈಗ ಎಲ್ರಿಗೂ ಶೋ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಒಂದು ಡಿಸ್ಟಿಕ್ ತಾಳಿ, ಮೈಸೂರಲ್ಲಿ ಒಂದು 5-6 ತಾಲೂಕುಗಳಿರುತ್ತೆ. ಅದರಲ್ಲಿ ಒಂದು 2-3 ತಾಲೂಕುಗಳಿಗೆ ಫಸ್ಟು ರಿಲೀಸ್ ಮಾಡ್ತಾರೆ, ಆಮೇಲೆ ಒಂದು 2-3 ತಾಲೂಕುಗಳಿಗೆ ಸೆಕೆಂಡ್ ಹಂತದಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಈ ರೀತಿ ಹಂತವಾಗಿ ರಿಲೀಸ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜನರಿಗೆ ಮಾತ್ರ ತೋರಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಜನರಿಗೆ ತೋರಿಸ್ತಾ ಇಲ್ಲ. ಸೊ ನಿಮಗೆ ತೋರಿಸ್ತಾ ಇಲ್ಲ ಅನ್ನೋ ಅದಕ್ಕೆ ನಿಮಗೇನು ಬರಲ್ಲ ಅಂತಲ್ಲ, ಎಲ್ರಿಗೂ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇನ್ನೂ ಬಿಡುಗಡೆ ಆಗಿಲ್ಲ. ಸಾಕಷ್ಟು ಚಾನಲಲ್ಲಿ ಆಲ್ರೆಡಿ ತಿಳಿಸ್ತಾ ಇದ್ದಾರೆ ಬಿಡುಗಡೆ ಆಗೋಗಿದೆ, ಬೆಳಗ್ಗೆ ಇಷ್ಟು ಗಂಟೆಗೆ ಬಂದಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ, ಯಾವ ಜಿಲ್ಲೆಗೂ ಬಂದಿಲ್ಲ, ಯಾರೊಬ್ರಿಗೂ ಕೂಡ 33ನೇ ಕಂತಿನ ಹಣ ಬಂದಿಲ್ಲ. ಇನ್ನು ಕೆಲವೊಬ್ಬೊಬ್ಬರಿಗೆ 31ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಅವರು 31ಗೂ ವೆಯ್ಟ್ ಮಾಡ್ತಿದ್ದಾರೆ, 32ಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಲ್ಮೋಸ್ಟ್ 31 ಎಲ್ರಿಗೂ ಕ್ಲಿಯರ್ ಆಗಲಿ ನೋಡೋಣ. ಇನ್ನೊಂದು ಸ್ವಲ್ಪ ಜನಕ್ಕೆ ಬರ್ಬೋದೇನೋ 32ನೇ ಕಂತಿನ ಹಣ. 33 ಬಿಡುಗಡೆ ಆಗೋಷ್ಟರಲ್ಲಿ. ಪ್ರೆಸೆಂಟ್ ಇವತ್ತು ಇನ್ನೂವರೆಗೂ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ. ನನ್ನ ಚಾನಲಲ್ಲಿ ನಿಜವಾಗ್ಲೂ ತಿಳಿಸ್ತಾ ಇದ್ದಾರೆ, ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಬಂತು ಅಂದರೆ ವಿತ್ ಪ್ರೂಫ್ ಸಮೇತ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗಂತೂ ಇನ್ನೂ ಬಿಡುಗಡೆ ಆಗಿಲ್ಲ. ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಇನ್ನು ನೆಕ್ಸ್ಟು ಬರೀ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳಿಸ್ತಿರಲ್ಲ, ನಮಗೆ ಪಿಂಚಣಿ ಹಣ ಬಂದಿಲ್ಲ ಈ ತಿಂಗಳು, ಅದ್ರ ಬಗ್ಗೆನೂ ತಿಳಿಸಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಪಿಂಚಣಿ ಹಣನ ಆಲ್ಮೋಸ್ಟ್ ಒಂದು 4-5 ದಿನ ಮೇಲೇ ಆಯಿತು ರಿಲೀಸ್ ಆಗಿ. ಬಟ್ ಅದು ಕೂಡ 100% ಫಲಾನುಭವಿಗಳಿಗೆ ಬಂದಿಲ್ಲ. ಇನ್ನೂ ಒಂದು 40 to 50% ಜನಗಳಿಗೆ ಮಾತ್ರ ಬಂದಿದೆ ಈ ತಿಂಗಳದು, ಆಗಸ್ಟ್ ತಿಂಗಳದು. ಇನ್ನು ಕೆಲವೊಬ್ಬೊಬ್ಬರಿಗೆ ಜುಲೈ ತಿಂಗಳದು ಕೂಡ ಬರಬೇಕು. ಎಲ್ರಿಗೂ ಬರುತ್ತೆ. ಏನಂತಂದರೆ ಇನ್ನೂ ಹೇಳ್ದಂಗೆ
ಒಂದು 50% ಜನಗಳಿಗೆ ಈ ತಿಂಗಳದೇ ಬರಬೇಕಂತಂದ್ರೆ ಇನ್ನು ಪೆಂಡಿಂಗ್ ಇದ್ದೇ ಇರುತ್ತೆ. ಬಹುಶಃ ಇದು ಒಂದು ಕಂಪ್ಲೀಟಾಗಿ ಒಂದು 70, 80, 90% ಜನಗಳಿಗೆ ಬಂದಿದೆ ಅಂತಂದರೆ ಬಹುಶಃ ಜುಲೈ ತಿಂಗಳದು ಕೂಡ ಅದರೊಳಗಡೆನೆ ನಿಮಗೆ ಬರಬಹುದು. ಪಿಂಚಣಿ ಹಣ ಕೂಡ ಪ್ರತಿದಿನನೂ ಜಮಾ ಆಗ್ತಾ ಇದೆ. ಇನ್ನೂ ಏನು ಸ್ಟಾಪ್ ಆಗಿಲ್ಲ. ಸೊ ಬರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಬಿಡುಗಡೆ ಆಗಿ ತುಂಬ ದಿನ ಏನಾಗಿಲ್ಲ ಅಲ್ವಾ, ಈಗ ಒಂದು 4-5 ದಿನ ಮೇಲಾಗಿದೆ ಅಷ್ಟೇ. ಇನ್ನು ಈ ಮಂತ್ ಮುಗಿಯೋವರೆಗೂ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ಅಥವಾ ಇನ್ನೊಂದು 2-3 ದಿನದಲ್ಲೇ ಕ್ಲಿಯರು ಕೂಡ ಆಗ್ಬೋದು. ಬಟ್ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಆಗಲಿ, ಪಿಂಚಣಿ ಹಣ ಆಗಲಿ ಇಷ್ಟು ದಿನದ ಒಳಗಡೆನೇ ಹಾಕ್ತಾರೆ, ಇದೇ ಡೇಟಿಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಡೇಟನ್ನ, ಟೈಮ್ಗಳನ್ನ, ದಿನಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಹೇಳ್ದಂಗೆ ಒಂದು 2 ದಿನದಲ್ಲೂ ಬರ್ಬೋದು, ಅಥವಾ ಇನ್ನೂ ಒಂದು ವಾರನೂ ತೊಗೋಬೋದು, ಅಥವಾ ಮುಂದಿನ ತಿಂಗಳೂ ಟೈಮ್ ತೊಗೋಬೋದು. ಸೊ ಹಾಗಾಗಿ ಬಟ್ ಇಲ್ಲಿ ಏನಪ್ಪ ಅಂತಂದರೆ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಎಲ್ರಿಗೂ ಬರುತ್ತೆ. ನಿಮಗೆ ತುಂಬ ಒಂದು 4-5 ತಿಂಗಳಿಂದ ಬಂದೇ ಇಲ್ಲ ಅಂತಂದ್ರೆ ಅಷ್ಟೇ ನೀವು ನಿಮ್ಮ ತಾಲೂಕು ಹತ್ರದಲ್ಲಿ ತಾಲೂಕ್ ಪಂಚಾಯತಿ ಏನಿರುತ್ತೆ ಅಲ್ಲೋಗಿ ಪಿಂಚಣಿ ಸೆಕ್ಷನ್ ಬರುತ್ತಲ್ಲ, ಅಲ್ಲಿ ಹೋಗಿ ವಿಚಾರಣೆ ಮಾಡಿ ನಮಗೆ ಇಷ್ಟು 4-5 ತಿಂಗಳಿಂದ ಬಂದಿಲ್ಲ, ಏನಕ್ಕೆ ಒಂದು ಸರಿ ಚೆಕ್ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು. ಈಗ 1 ತಿಂಗಳಿಂದ ಬಂದಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ, ಬರುತ್ತೆ. ಒಂದು 4-5 ತಿಂಗಳು ಮೇಲಾಗಿದೆ ಬಂದೇ ಇಲ್ಲ ಅಂತಂದರೆ ನೀವು ಅದನ್ನು ಹೋಗಿ ಚೆಕ್ ಮಾಡಿಸಲೇಬೇಕಾಗುತ್ತೆ, ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಬರ್ತಾ ಇಲ್ಲ, ಏನಾದರೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ಜನದ್ದು ಪಿಂಚಣಿ ಹಣ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನಾದರೂ ಕ್ಯಾನ್ಸಲ್ ಆಗುತ್ತೆ, ಬಹುಶಃ ಬರೋದಿಲ್ಲ ನಿಮಗೆ. ಏನೂ ತೊಂದರೆ ಇಲ್ಲ. ಏನಾದರೂ ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಏನಾದರೂ ಸಬ್ಮಿಟ್ ಮಾಡಿ ಅಂತಂದರೆ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮುಂದಿನ ತಿಂಗಳಿಂದ ಹಣ ಬರ್ತಾ ಹೋಗುತ್ತೆ. ಸೊ ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.